ನಾಳೆ ಬೆಳಗ್ಗೆ 9:30ಕ್ಕೆ ಪ್ರಮಾಣ ವಚನ. BS ಯಡಿಯೂರಪ್ಪ ಅವರು ನಾಳೆ ಬೆಳಗ್ಗೆ 9:30ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವಂಥದ್ದನ್ನು ಫೇಸ್ಬುಕ್ನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರೀಗ ಪೋಸ್ಟ್ ಮಾಡಿದ್ದಾರೆ. 12:20 ಅಲ್ಲ 9:30ಕ್ಕೆ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಂತತದ ಕ್ಷಣದಲ್ಲಿ ಭಾಗಿಯಾಗಲು ಸುರೇಶ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ಆಗಿರುವ ಸುರೇಶ್ ಕುಮಾರ್ ಅವರು ಈ ಪೋಸ್ಟ್ ಅನ್ನ ಮಾಡಿದ್ದಾರೆ. BSY ಪ್ರಮಾಣ ವಚನ ಕುರಿತು ಬಿಜೆಪಿಯಿಂದ ಈಗ ಅಧಿಕೃತ ಘೋಷಣೆ ಹೊರಬಿದ್ದಿದೆ. ನಾಳೆ ಬೆಳಗ್ಗೆ 9:30ಕ್ಕೆ BS ಯಡಿಯೂರಪ್ಪ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಮೂಲಕವಾಗಿ ಬಹುಶಃ ಇದ್ದ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಮತ್ತು ರಾಜ್ಯಪಾಲರ ನಿರ್ಧಾರ ಇನ್ನೂ ಅಂತಿಮವಾಗಿ ಬಹಿರಂಗವಾಗಿ ನಮಗೆ ಈಗ ಪ್ರಕಟ ಆಗದೇ ಇದ್ರು ಕೂಡ ಬಿಜೆಪಿಯವರಿಗೆ ಈ ಸಂದೇಶ ಹಾಗಾದ್ರೆ ರವಾನೆ ಆಗಿದೆ ಅಂತಲೇ ನಾವು ಇದನ್ನ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಪಕ್ಷದ ವತಿಯಿಂದ ಈ ರೀತಿಯಾದಂತಹ ಒಂದು ಹೇಳಿಕೆ ಪ್ರಕಟ ಆಗಿರುವಂತದನ್ನ ಗಮನಿಸಿ. ರಾಜಭವನದಿಂದ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಕಟಣೆ ಇನ್ನೂ ಹೊರಬಿದ್ದಿಲ್ಲ. ರಾಜಭವನದ ಪ್ರಕಟಣೆ ಇನ್ನಷ್ಟೇ ಹೊರಬೀಳಬೇಕಾಗಿದೆ. ಆದರೆ ಸಂತಸದ ಕ್ಷಣದಲ್ಲಿ ಭಾಗಿಯಾಗಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರೂ ಆಗಿರುವ ಸುರೇಶ್ ಕುಮಾರ್ ಅವರು ಈಗ ಇದನ್ನ ಹಾಕೊಂಡಿದ್ದಾರೆ. ನಾಳೆ ಗುರುವಾರ ಬೆಳಗ್ಗೆ 9:30 ಗಂಟೆಗೆ ರಾಜಭವನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಸಂತಸದ ಗಳಿಗೆಯಲ್ಲಿ ಭಾಗಿಯಾಗಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಅನ್ನುವಂಥದ್ದನ್ನ ಇವತ್ತು ಈಗ ಸುರೇಶ್ ಕುಮಾರ್ ಅವರು ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಈ ಮೂಲಕವಾಗಿ ಇದು ಸುರೇಶ್ ಕುಮಾರ್ ಅವರು ಕೇವಲ 6 ನಿಮಿಷಗಳ ಹಿಂದೆ ಮಾಡಿದಂತಹ ಪೋಸ್ಟ್ ಈಗ ನಮ್ಮ ಮುಂದಿದೆ. ಇದು ಇನ್ನೂ ಕೂಡ ನಮಗೆ ರಾಜಭವನದಿಂದ ಯಾವುದೇ ಕನ್ಫರ್ಮೇಷನ್ ಅಧಿಕೃತವಾಗಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಬಿಜೆಪಿ ಕಡೆಯಿಂದ ಸುರೇಶ್ ಕುಮಾರ್ ಅವರ ಕಡೆಯಿಂದ ಈ ಒಂದು ಪೋಸ್ಟ್ ಈಗ ಪ್ರಕಟ ಆಗಿರೋದ್ರಿಂದಾಗಿ ಬಹುಶಃ ಬಿಜೆಪಿಗೆ ಈ ಸೂಚನೆ ಸಿಕ್ಕಿದೆಯಾ ಅನ್ನುವಂಥದ್ದನ್ನ ನಾವು ಸಿಕ್ಕಿದೆ ಅಂತ ಭಾವಿಸಬೇಕಾಗತ್ತೆ. ಬಹುಶಃ ಅದೇ ಕಾರಣಕ್ಕಾಗಿ, ಯಾಕಂದ್ರೆ ಮುಖ್ಯ ವಕ್ತಾರರು ಸುಖ ಸುಮ್ಮನೆ ಹಾಕೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ದೇ ಇದೆ. ಮುಖ್ಯ ವಕ್ತಾರರಾಗಿರುವಂತಹ ಕಾರಣದಿಂದಾಗಿ ಬೇರೆ ಯಾರು ಹಾಕಿರುವಂಥದ್ದು ಅಲ್ಲ. ಮತ್ತು ಮಾಜಿ ಕಾನೂನು ಸಚಿವರು ಕೂಡ ಅವ್ರಿಗೂ ಕೂಡ ಎಲ್ಲವೂ ಕೂಡ ಗೊತ್ತಿದೆ ಈ ವಿಚಾರಗಳು ಎಷ್ಟು ಸೂಕ್ಷ್ಮ ಅನ್ನುವಂಥದ್ದು. ಸುರೇಶ್ ಕುಮಾರ್ ಅವರಿಗೂ ಕೂಡ ಗೊತ್ತಿರುವಂಥದ್ದು. ಈ ಕಾರಣಕ್ಕೆ ಈಗಾಗಲೇ ಸುರೇಶ್ ಕುಮಾರ್ ಅವರು ಇದನ್ನು ಪ್ರಕಟಿಸಿದ್ದಾರೆ ಮತ್ತು ಅಭಿಮಾನಿಗಳಿಗೆ ಅಲ್ಲಿಗೆ ಬರಬೇಕು, ಬೆಂಬಲಿಗರಿಗೆ ಅಲ್ಲಿಗೆ ಬರಬೇಕು, ಕಾರ್ಯಕರ್ತರಿಗೆ ಅಲ್ಲಿಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಸುರೇಶ್ ಕುಮಾರ್ ಅವರು ನೀಡಿರೋದ್ರಿಂದಾಗಿ ಬಹುಶಃ ಬಿಜೆಪಿ ಕಡೆಯಿಂದ ಹೊರಬರ್ತಾ ಇರುವಂತಹ ಅಧಿಕೃತ ಮಾಹಿತಿಯೂ ಕೂಡ ಇದೇ ಆಗಿರಬಹುದು. ಅಥವಾ ಇದು ಕೇವಲ ಸುರೇಶ್ ಕುಮಾರ್ ಅವರ ಹೇಳಿಕೆ ಅಂತೇಳಿ ಮಾತ್ರನೇ ಹೇಳ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 9:30ಕ್ಕೆ ರಾಜಭವನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಅನ್ನುವಂತಾನೆ ಈಗ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ.